Good afternoon, Manoj. How are you? Good afternoon, sir. Fine, sir. So first thing, congratulations on your placement as an interior designer at Home Lane. Thank you, sir. So now this is Yogesh here from Quality Department. Now I'm going to take your feedback. Introduce yourself. My name is Manoj Kesar. I am from Davangere. I completed my graduation in UBDT College of Engineering in Civil Stream, and I also worked as a graduate engineering trainee. Okay. After that, I come for a course. ಓಕೆ ಮನೋಜ್, ನಿಮ್ಮ ಇಂಟರ್ನ್ಶಿಪ್ ನಲ್ಲಿ ಲೈಕ್ ಕ್ಲಾಸ್ ರೂಮ್ ಸೆಷನ್ ಬಗ್ಗೆ ಹೇಳ್ತೀರಾ? ಯಾವ ಸೆಷನ್ ಅಟೆಂಡ್ ಮಾಡಿದ್ರಿ, ಏನೇನ್ ಕಲ್ತ್ರಿ? ವಾಸ್ತುವಿಂದ ಸ್ಟಾರ್ಟ್ ಮಾಡ್ತಾರೆ. ವಾಸ್ತು, ಪ್ರೊಕ್ಯೂರ್ಮೆಂಟ್, ಮತ್ತೆ ಥೀಮ್ಸ್, ಇಂಟೀರಿಯರ್ ಡಿಸೈನ್ ಥೀಮ್ಸ್ ಹೇಳ್ತಾರೆ, ಕಾನ್ಸೆಪ್ಟ್ ಹೇಳ್ತಾರೆ, ಸ್ಟ್ಯಾಂಡರ್ಡ್ಸ್ ಹೇಳ್ತಾರೆ, ಗ್ರೀನ್ ಬಿಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಹೇಳ್ತಾರೆ. ಓಕೆ. ಸೊ ಸೈಟ್ ವಿಸಿಟ್ ಬಗ್ಗೆ ಹೇಳ್ತೀರಾ? ಯಾವ್ಯಾವ ಸೈಟ್ಸ್ ಎಲ್ಲ ಹೋಗಿದ್ರಿ? ಶೋರೂಮ್ಸ್, ರಿಯಲ್ ಟೈಮ್ ಪ್ರಾಜೆಕ್ಟ್ಸ್, ಎಕ್ಸ್ಪೋ, ಎಕ್ಸಿಬಿಷನ್ ಯಾವ್ದಾರು ಹೋಗಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ? ಸರ್, ಐಕ್ಯಾ ಹೋಗಿದ್ವಿ. ಐಕ್ಯಾದಲ್ಲಿ ಮಾಡ್ಯುಲರ್ ಕಿಚನ್, ವಾರ್ಡ್ರೋಬ್ಸ್ ಎಲ್ಲ ಇದೆ. ಅಲ್ಲಿಂದ ನಾಲೆಡ್ಜ್ ಎಲ್ಲ ಸಿಕ್ತು, ಅಲ್ಲಿ ಯಾವ ತರ ಇರುತ್ತೆ ಅಂತ. ಮತ್ತೆ ಮೆಟೀರಿಯಲ್ ಡಿಪೋ IBO ಹೋಗಿದ್ವಿ. ಅಲ್ಲಿ ಫಿನಿಶರ್ಸ್, ಅದೇ ಟೈಲ್ಸ್ ಅದ್ರ ಬಗ್ಗೆ ಇದೆ ಮೆಟೀರಿಯಲ್ ಡಿಪೋ ಅಲ್ಲಿ. ಮತ್ತೆ ಡಿಸೈನ್ ಕೆಫೆಲ್ ಹೋಗಿದ್ವಿ. ಅಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಕಿಚನ್, ವಾರ್ಡ್ರೋಬ್, ಬಿಲ್ಡಿಂಗ್ ವಾರ್ಡ್ರೋಬ್, ವಾಕ್-ಇನ್ ವಾರ್ಡ್ರೋಬ್ ಎಲ್ಲ ಇದ್ವು. ಅಲ್ಲಿಂದ ಸ್ವಲ್ಪ ನಾಲೆಡ್ಜ್ ಗೇನ್ ಆಯ್ತು. JD ಡಿಸೈನ್ ಎಕ್ಸ್ಪೋ ಹೋಗಿದ್ವಿ ಸರ್. ಅಲ್ಲಿ ನ್ಯೂ ಟೈಪ್ ಆಫ್ ಇನೋವೇಷನ್ ಅದ್ರ ಬಗ್ಗೆ ಎಲ್ಲ ಮಾಡಿದ್ರು. ಮತ್ತೆ ಮಾಧವರ್ದ ಹತ್ರ ಎಕ್ಸಿಬಿಷನ್ ಇತ್ತು, DARC ಅಂತ, ಆರ್ಕಿಟೆಕ್ಟಿಂಗ್. ಅಲ್ಲಿ ನಮ್ಮ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿ ಮಾಡ್ಯುಲರ್ ಕಿಚನ್, ವಾರ್ಡ್ರೋಬ್ ಮಾಡಿರೋದು. ಮತ್ತೆ ಇನ್ನ ಸಿವಿಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಎಕ್ಸಿಬಿಷನ್ ಇತ್ತು ಸರ್. ಅಲ್ಲೆಲ್ಲ ನಾಲೆಡ್ಜ್ ಸಿಕ್ತು. ಓಕೆ. ಸೊ ನಿಮ್ಮ ಸಾಫ್ಟ್ವೇರ್ ಬಗ್ಗೆ ಹೇಳ್ತೀರಾ? ಯಾವ್ಯಾವ ಸಾಫ್ಟ್ವೇರ್ಸ್ ಕಲ್ತ್ರಿ? ಸರ್, ನಾನು ಆಟೋಕ್ಯಾಡ್ ಅಲ್ಲಿ 2D ಡ್ರಾಫ್ಟಿಂಗ್ ಕಲ್ತೆ. ಮತ್ತೆ ಸ್ಕೆಚ್ಅಪ್ ಅಲ್ಲಿ 3D ಮಾಡ್ಲಿಂಗ್, ಮತ್ತೆ ರೆಂಡರಿಂಗಿಗೆ ಎನ್ಸ್ಕೇಪ್ ಕಲ್ತಿದೀವಿ. ಮತ್ತೆ ರಿವಿಟ್ ಆರ್ಕಿಟೆಕ್ಚರ್ ಕಲ್ತಿದೀನಿ ಸರ್. ಓಕೆ. ಸೊ ನಿಮ್ದು ಡ್ಯೂರಿಂಗ್ ದ ಇಂಟರ್ನ್ಶಿಪ್ ಟ್ರೈನರ್ ಸಪೋರ್ಟ್ ಹೇಗಿತ್ತು? ಹೇಗೆ ಗೈಡೆನ್ಸ್ ಕೊಡ್ತಿದ್ರು? ಹೇಗೆ ಹೆಲ್ಪ್ ಮಾಡ್ತಾ ಇದ್ರು, ಸಪೋರ್ಟ್ ಮಾಡ್ತಾ ಇದ್ರು? ಚೆನ್ನಾಗಿತ್ತು ಸರ್. ಎಲ್ಲರೂ ಟ್ರೈನರ್ ಸಪೋರ್ಟಿವ್ ಆಗಿದ್ರು. ಏನೇ ಡೌಟ್ ಇದ್ರು ಕೇಳಿದ್ರು ಎಲ್ಲ ಹೇಳ್ತಿದ್ರು. ಎನಿ ಟೈಮ್ ಅವ್ರನ್ನ ಅಪ್ರೋಚ್ ಮಾಡ್ಬೋದಿತ್ತು ಸರ್, ಡೌಟ್ ಇದ್ರೆ ಕೇಳೋದಕ್ಕೆ. ಓಕೆ. ನಿಮ್ಮ ಇಂಟರ್ನ್ಶಿಪ್ ಟೈಮ್ ನಲ್ಲಿ ಕೋಆರ್ಡಿನೇಟರ್ ಸಪೋರ್ಟ್ ಹೇಗಿತ್ತು? ಅವ್ರ ಸಪೋರ್ಟ್ ಬಹಳ ಇತ್ತು ಸರ್, ಎಲ್ಲದಕ್ಕೂ ಹೆಲ್ಪ್ ಮಾಡ್ತಿದ್ರು. ಸೊ ಇವಾಗ ಇಂಟರ್ವ್ಯೂ ಬಗ್ಗೆ ಹೇಳಿ. ಸೊ ನಮ್ಮ HR ಟೀಮ್ ಕಡೆಯಿಂದ ನಿಮ್ಗೆ ಇಂಟರ್ವ್ಯೂ ಗೈಡೆನ್ಸ್ ಹೇಗಿತ್ತು, ಸಪೋರ್ಟ್ ಹೇಗಿತ್ತು, ಹೆಲ್ಪ್ ಹೇಗಿತ್ತು, ಅದ್ರ ಬಗ್ಗೆ ಹೇಳ್ತೀರಾ? ಇಂಟರ್ವ್ಯೂ ಗೈಡೆನ್ಸ್ ಎಲ್ಲ ಕೊಟ್ಟಿದ್ರು ಸರ್. ನಾವು HR ಟೀಮಿಗೆ ನಮ್ಮ ರೆಸ್ಯೂಮೆ ಮತ್ತೆ ಪೋರ್ಟ್ಫೋಲಿಯೋ ಸೆಂಡ್ ಮಾಡಿದ್ವಿ. ಅವರು ಫಸ್ಟ್ ಮಾಕ್ ಇಂಟರ್ವ್ಯೂ ಯಾವ ತರ ಇರುತ್ತೆ ಅಂತ ಹೇಳಿ, ಯಾವ ತರ ಕ್ವಶನ್ ಕೇಳ್ಬೋದು, ಆ ತರ ಎಲ್ಲ ಮಾಕ್ ಇಂಟರ್ವ್ಯೂ ಎಲ್ಲ ಮಾಡಿಸಿದ್ರು. ಮತ್ತೆ ಆಫ್ಲೈನ್ ಟೆಸ್ಟ್, ಆನ್ಲೈನ್ ಟೆಸ್ಟ್ ಎಲ್ಲ ಇದ್ವು ಸರ್. ಎಲ್ಲ ಅಟೆಂಡ್ ಮಾಡಿದೀವಿ ಸರ್. ಚೆನ್ನಾಗಿದೆ ಸರ್. ಓಕೆ. ಎಷ್ಟು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರಿ? ಸರ್, ನಾನು 3 ಅಟೆಂಡ್ ಮಾಡಿದ್ದೀನಿ ಸರ್. ಓಕೆ. ಸೊ ಲಾಸ್ಟ್ ಇಂಟರ್ವ್ಯೂ ಹೋಮ್ ಲೈನ್ ಸರ್. ಹೋಮ್ ಲೈನ್ ಅಲ್ಲಿ ಇಂಟರ್ವ್ಯೂ ಪ್ರಾಸೆಸ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ಸರ್, ಫಸ್ಟ್ ರೌಂಡ್ ಅಲ್ಲಿ HR ಇತ್ತು ಸರ್. ಫಸ್ಟ್ ರೌಂಡ್ ಅಲ್ಲಿ ಅವರು ನಮ್ದು ಸೆಲ್ಫ್ ಇಂಟ್ರೊಡಕ್ಷನ್ ಕೇಳಿ ಸ್ಟ್ಯಾಂಡರ್ಡ್ಸ್ ಕೇಳಿದ್ರು ಸರ್. ಅಷ್ಟಾದ್ಮೇಲೆ ನಾವು ನಿಮಗೆ ನೆಕ್ಸ್ಟ್ ರೌಂಡ್ಗೆ ಶೆಡ್ಯೂಲ್ ಮಾಡ್ತೀವಿ ಅಂತ ಆ ತರ ಹೇಳಿದ್ರು. ನೆಕ್ಸ್ಟ್ ರೌಂಡ್ ಅಲ್ಲಿ ಸೀನಿಯರ್ ಡಿಸೈನರ್ ಇತ್ತು ಸರ್. ಸೀನಿಯರ್ ಡಿಸೈನರ್ ಅವರು ಸೆಲ್ಫ್ ಇಂಟ್ರೊಡಕ್ಷನ್ ಕೇಳಿದ್ರು ಸರ್. ಮತ್ತೆ ಸಿವಿಲ್ ಇಂದ ಯಾಕೆ ಶಿಫ್ಟ್ ಆದ್ರೂ ಇಂಟೀರಿಯರ್ಸ್ ಅಂತ ಕೇಳಿದ್ರು ಸರ್. ಅದಾದ್ಮೇಲೆ ಡಿಸೈನ್ ಕಾನ್ಸೆಪ್ಟ್, ಡಿಸೈನ್ ಪ್ರಿನ್ಸಿಪಲ್ಸ್, ಥೀಮ್ಸ್, ಇಂಟೀರಿಯರ್ ಥೀಮ್ಸ್, ಸ್ಟ್ಯಾಂಡರ್ಡ್ಸ್ ಎಲ್ಲ ಕೇಳಿದ್ರು ಸರ್. ಮತ್ತೆ ಥರ್ಡ್ ರೌಂಡ್ ಅಲ್ಲಿ GM ಅವ್ರ ಹತ್ರ ಇತ್ತು ಸರ್, ಜನರಲ್ ಮ್ಯಾನೇಜರ್ ಹತ್ರ. ಅವರು ನಮ್ದು ಇಂಟ್ರೊಡಕ್ಷನ್ ಕೇಳಿದ್ರು. ಅದಾದ್ಮೇಲೆ ನಾವು ಇಲ್ಲಿ ಕೋರ್ಸ್ ಅಲ್ಲಿ ಏನು ಪ್ರಾಜೆಕ್ಟ್ ಮಾಡಿದ್ವಿ 3 BHK ಆ ಪೋರ್ಟ್ಫೋಲಿಯೋ ಮಾಡಿದ್ವಲ್ಲ, ಆ ಪ್ರಾಜೆಕ್ಟ್ ಇಂದು ಪ್ರೆಸೆಂಟೇಷನ್ ಕೇಳಿದ್ರು ಸರ್. ಪ್ರೆಸೆಂಟೇಷನ್ ಮಾಡಿದ್ವಿ. ಆಮೇಲೆ ಇಮಿಡಿಯೇಟ್ಲಿ ಜಾಯ್ನಿಂಗ್ ರೆಡಿ ಇದ್ದೀರಾ ಅಂದ್ರೆ ಓಕೆ ಅಂದ್ವಿ ಸರ್. ಓಕೆ. ಸೊ ಆಫ್ಟರ್ ಜಾಯ್ನಿಂಗ್ CMTA ನಿಮ್ಗೆ ಕೆಲವು ಟಾಪಿಕ್ಸ್ ಗಳು ಹೊಸದಾಗಿರುತ್ತೆ. ಸೊ ಆತರ ಟಾಪಿಕ್ಸ್ ಗಳು ಯಾವ್ದಾದ್ರು ಒಂದು 3-4 ಟಾಪಿಕ್ಸ್ ಹೇಳ್ತೀರಾ? ಸರ್, ನನಗೆ ಈಗ ಇಂಟೀರಿಯರ್ ಫೀಲ್ಡ್ ಅನ್ನೋದೇ ಹೊಸದಾಗಿತ್ತು ಸರ್. ನಾನಂದ್ರೆ ಈಗ ಬ್ಯಾಕ್ ಗ್ರೌಂಡ್ ನಾನು ಸಿವಿಲ್ ಗ್ರಾಜುಯೇಷನ್ ಆಗಿ ನಾನು ಅರೌಂಡ್ 1 year ಸಿವಿಲ್ ಫೀಲ್ಡ್ ಅಲ್ಲೇ ವರ್ಕ್ ಮಾಡಿದ್ದೆ. ನನ್ನ ಇಂಟ್ರೆಸ್ಟ್ ಡಿಸೈನಿಂಗ್ ಫೀಲ್ಡ್ ಅಲ್ಲಿ ಇತ್ತು. ಅದಕ್ಕೋಸ್ಕರ ನಾನು ಇಂಟೀರಿಯರ್ ಡಿಸೈನ್ ಪ್ರಿಫರ್ ಮಾಡಿದೆ ನಮ್ಮ ಫ್ರೆಂಡ್ ಇಂದ. ಇಲ್ಲಿ ಬಂದ್ಮೇಲೆ ಹೊಸದಾಗಿ ಸರ್ ಎಲ್ಲ ಕಲ್ತಿರೋದು. ನಾನು ಏನೇ ಆಗ್ಲಿ ಸ್ಟ್ಯಾಂಡರ್ಡ್ಸ್, ಥೀಮ್ಸ್, ಮತ್ತೆ ಕಾನ್ಸೆಪ್ಟ್, ಸ್ಟೈಲ್ಸ್ ಅವೆಲ್ಲ ಬಹಳ ನಾಲೆಡ್ಜ್ ಸಿಕ್ತು ಸರ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಸೇರಿದಾಗಿಂದ.
So finally, what you would like to say to your juniors, ಮತ್ತೆ students who would like to join CMT, ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಸರ್ CMT ಅಲ್ಲಿ ಬಂದ್ರೆ ಒಳ್ಳೆ ಆಪರ್ಚುನಿಟಿ ಇದೆ. ಬೆಂಗಳೂರು ಅಂದ್ರೆ ಇಂಟೀರಿಯರ್ ಗೆ ಈಗ ಆಪರ್ಚುನಿಟಿ ಬಹಳ ಇದೆ. ಫಸ್ಟ್ ಆಫ್ ಆಲ್ ನಾವು ಬಂದು ಥಿಯರಿಟಿಕಲಿ ಕ್ಲೀನ್ ಆಗಿ ಕಲ್ತು ಹೋದ್ರೆ ಚೆನ್ನಾಗಿರುತ್ತೆ ಸರ್. 100% ಜಾಬ್ ಆಪರ್ಚುನಿಟಿ ಇರುತ್ತೆ. Okay. So thank you, Manoj. Thank you for your valuable time and valuable feedback. So congratulations again on your placement. Wishing you good luck for your future. Thank you, sir. Thank you for CMT.